ಬಿಬಿಎಂಪಿ ಮೇಲೆ ಗ್ರೇಟರ್ ಬೆಂಗಳೂರು ಆಗಿ ಲೋಕಾರ್ಪಣೆ ಆಗಿದೆ. ಬಟ್ ಬರೀ ಬಾಯಿ ಮಾತಲ್ಲಿ ಮಾತ್ರ ಗ್ರೇಟರ್ ಇದ್ರೆ ಸಾಕಾ? ನಿಜವಾಗ್ಲೂ ಗ್ರೇಟ್ನೆಸ್ ತೋರಿಸುವಂತಹ ಕೆಲಸ ಬಿಬಿಎಂಪಿಯಲ್ಲಿ ಆಗಬೇಕಾಗಿದೆ ಅನ್ನೋದು ಹಲವರ ಮಾತು. ಈ ಅಸಮಾಧಾನ, ಆಕ್ಷೇಪ, ಅಪಸ್ವರಗಳು ಆರಂಭದ ದಿನದಲ್ಲೇ ಯಾಕೆ ವ್ಯಕ್ತ ಆಗ್ತಾ ಇದೆ? ಪೆಂಡಿಂಗ್ ಇರುವಂತಹ ಕೆಲಸಗಳು ಎಷ್ಟು? ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರು ನಗರದ ಮೂಲೆ ಮೂಲೆಗಳಲ್ಲಿ ಕಸದ ರಾಶಿ. ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರವೇ ಇಲ್ವಾ? ಪ್ರಮುಖ ಸ್ಥಳಗಳಲ್ಲಿ ಕಸದ ರಾಶಿ, ಡ್ರೈನೇಜ್ ಸಮಸ್ಯೆ. ರಿಯಾಲಿಟಿ ಚೆಕ್ 1 ಕಸದ ಸಮಸ್ಯೆ. ಸ್ಥಳ ಕೆಆರ್ ಮಾರ್ಕೆಟ್ ರಸ್ತೆ. ಕಸದ ವಿಚಾರದಲ್ಲಿ ಬೆಂಗಳೂರು ಇನ್ನೂ ಪರಿಹಾರ ಕಂಡುಕೊಂಡಿಲ್ಲ. ಪ್ರಮುಖ ಏರಿಯಾಗಳು ಸಹ ಕಸದಿಂದ ಮುಕ್ತವಾಗಿಲ್ಲ. ಕಸ ವಿಲೇವಾರಿಯೇ ದೊಡ್ಡ ಸಮಸ್ಯೆಯಾಗಿದೆ. ನಗರದ ಕೆಆರ್ ಮಾರ್ಕೆಟ್ ಟು ಟೌನ್ ಹಾಲ್ ರಸ್ತೆಯ ಎರಡೂ ಬದಿಯಲ್ಲಿ ಕಸದ ರಾಶಿ. ಎಸ್ಜೆಪಿ ರಸ್ತೆ, ಎಸ್ಪಿ ರೋಡ್ಗಳ ಕಸದ ಸಮಸ್ಯೆ ಬಗ್ಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಬಿಬಿಎಂಪಿ ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಒಂದು ರೀತಿಯ ಅಪ್ಗ್ರೇಡ್ ಆದಂಥ ಲೆಕ್ಕ ಅದು. ಆದರೆ ಪರಿಸ್ಥಿತಿಗಳು ಯಾವ ರೀತಿಯಾಗಿದೆ, ಸಮಸ್ಯೆಗಳು ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಕಸದ ಸಮಸ್ಯೆ ಅಂದರೆ ಪ್ರಮುಖವಾಗಿ ಬೆಂಗಳೂರನ್ನು ಕಾಡುವಂಥದ್ದು ಕಸದ ಸಮಸ್ಯೆ. ನಗರದ ಪ್ರಮುಖ ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಕಸವನ್ನು ಸುರಿದು ಹೋಗ್ತಾರೆ. ಅದನ್ನು ವಾರ ಆದರೂ ಎತ್ತಲ್ಲ, 10 ದಿನ ಆದರೂ ಕೂಡ ಅದನ್ನು ತೆಗೆಯೋದಿಲ್ಲ. ಅದು ಅಲ್ಲೇ ಕೊಳೆತು ನಾರುವಂಥ ಪರಿಸ್ಥಿತಿ ಇರುತ್ತೆ. ಜನ ಕೂಡ ಓಡಾಡೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿ ಈ ಕಸದ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಬಿಬಿಎಂಪಿ ಕೈಯಲ್ಲಿ ಸಾಧ್ಯನೇ ಆಗಲಿಲ್ಲ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಇನ್ಮೇಲೆ ಆದರೂ ಈ ಕಸದ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಅಂತ, ಅಥವಾ ಕೇವಲ ನಾವು ಹೆಸರಲ್ಲಿ ಮಾತ್ರ ಅಪ್ಗ್ರೇಡ್ ಆಗ್ತೀವಿ, ಆದರೆ ಸಮಸ್ಯೆಗಳು ಹಾಗೇ ಇರುತ್ತೆ ಅನ್ನೋ ಥರದ ಮನಸ್ಸನ್ನು ಏನಾದರೂ ಮಾಡ್ತಾರಾ ಗೊತ್ತು. ರಿಯಾಲಿಟಿ ಚೆಕ್ 2 ಡ್ರೈನೇಜ್ ಸಮಸ್ಯೆ. ಸ್ಥಳ ಎಸ್ಜೆಪಿ ರಸ್ತೆ. ಕಸದ ಸಮಸ್ಯೆ ಜೊತೆಗೆ ನಗರದ ಹಲವು ಕಡೆ ರಸ್ತೆಯಲ್ಲೇ ಡ್ರೈನೇಜ್ ನೀರು ಹರಿಯುತ್ತಲೇ ಇದೆ. ಕೆಟ್ಟ ವಾಸನೆ, ಆ ಕೊಳಕು ಡ್ರೈನೇಜ್ ನೀರಲ್ಲೇ ವಾಹನ ಸವಾರರು ಸಂಚಾರ ಮಾಡ್ತಾರೆ. ಈ ಡ್ರೈನೇಜ್ ಸಮಸ್ಯೆಯಿಂದ ಬೆಂಗಳೂರಿಗರು ಪರದಾಡುತ್ತಿದ್ದಾರೆ. ಡ್ರೈನೇಜ್ ಅನ್ನು ಕೂಡ ಗಮನಿಸ್ಬೋದು. ಡ್ರೈನೇಜ್ ಕೂಡ ಸಂಪೂರ್ಣ ಇದು ಸುಮಾರು ಒಂದು 20 ದಿನದ ಮೇಲೆ ಆಯಿತು. ಇದು ಪ್ರಮುಖವಾದಂಥ ರಸ್ತೆ. ಇದು ಕೆ ಆರ್ ಮಾರ್ಕೆಟಿಂದ ಟೌನ್ ಹಾಲ್ ಕಡೆಗೆ ಹೋಗುವಂಥ ರಸ್ತೆ, ಎಸ್ಜೆಪಿ ರಸ್ತೆ. ಈ ರಸ್ತೆಯಲ್ಲಿ ಈ ರೀತಿಯಾಗಿ ಡ್ರೈನೇಜಿಂದ ಈ ರೀತಿಯಾಗಿ ನೀರು ಬರುತ್ತೆ. ಆ ನೀರಲ್ಲೇ ವಾಹನಗಳು ಪಾರ್ಕ್ ಮಾಡುವಂಥದ್ದು, ಜನ ಓಡಾಟ, ಹಾಗೆ ವಾಹನಗಳು ಓಡಾಡ್ತಾ ಇರ್ತವೆ. ಇಂಥ ಪರಿಸ್ಥಿತಿ ಇಲ್ಲಿರುವಂಥದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಒಂದು ರೀತಿ ಅಪ್ಗ್ರೇಡ್ ಆದಂಥ ಲೆಕ್ಕ ಹೆಸರು. ಆದರೆ ಕೆಲಸಗಳು, ಈ ಸಮಸ್ಯೆಗಳೇನಿದ್ದಾವೆ ಅದು ಹಾಗೆ ಇದ್ದಾವೆ. ನಗರದ ಗುಂಡಿ ರಸ್ತೆಗಳಿಗೆ ಇಲ್ಲ ಮುಕ್ತಿ. ಸುಂಕದ ಕಟ್ಟೆ ಪೈಪ್ಲೈನ್ ರಸ್ತೆಯಲ್ಲಿ ಗುಂಡಿ ದರ್ಬಾರ್. ಹೆಸರಲ್ಲಿ ಗ್ರೇಟರ್ ಆಗೋದಲ್ಲ, ವ್ಯವಸ್ಥೆಯನ್ನು ಗ್ರೇಟ್ ಮಾಡಿ. ಡಿಸಿಎಂ ಸಾಹೇಬ್ರು ಗುಂಡಿಗಳ ಲೆಕ್ಕ ಹೇಳಿದ್ರು. ಎಲ್ಲಾ ಗುಂಡಿಗಳನ್ನ ಮುಚ್ಚುತ್ತಿದ್ದೇವೆ ಅಂದ್ರು. ಆದ್ರೆ ಇನ್ನೂ ನಗರದ ಹಲವು ರಸ್ತೆಗಳು ಗುಂಡಿಗಳಿಂದಲೇ ಇವೆ. ರಸ್ತೆಯಲ್ಲಿ ಸಂಚರಿಸುವುದೇ ದೊಡ್ಡ ಟಾಸ್ಕ್ ಆಗಿದೆ. ದಯವಿಟ್ಟು ರೋಡ್ನ ಗ್ರೇಟ್ ಮಾಡಿ, ಆಮೇಲೆ ಗ್ರೇಟರ್ ಬೆಂಗಳೂರು ಮಾಡಿ. ಈ ವಾರ್ಡ್ಗಳಲ್ಲಿ ಗುಂಡಿದೆ ರಾಜ್ಯಭಾರ. ಎಲ್ಲಾ ಕಡೆ ಗುಂಡಿ, ಗಾಡಿ ಓಡ್ಸಕ್ಕೆ ಭಯ ಆಗುತ್ತೆ. ಒಂದು 4 ವೀಲರ್ 2 ವೀಲರ್ ಹೋಗ್ಬಿಟ್ರೆ 2 ವೀಲರ್ ಬಿದ್ದೋಗ್ಬಿಡ್ಬೇಕು. ಅವ್ನು ನಮ್ಗೆ ಅನುಭವಿಸೋಕ್ಕಾಗಲ್ಲ. ನಮ್ಮ ಮಗ ಹೆಂಡತಿ ಮೊನ್ನೆ ಬಿದ್ದಿಯಾಳೆ, ಮೊಣಕಾಲ್ ಏಟು. ಟೀಚರ್ ಅವಳು ಡೈಲಿ ಸ್ಕೂಲಲ್ಲೇ ಇದು ಸ್ಕೂಟ್ರಲ್ಲೇ ಓಡಾಡೋದು. ಏನು ಮಾಡೋಕ್ಕಾಗುತ್ತೆ? ಅದು ಸರಿ ಮಾಡಬೇಕಲ್ವಾ? ರೋಡೇ ಕಿತ್ತೋಗಿ ಕೂತಿದೆ. ರೋಡೇ ಡೈಲಿ 4 ಗಾಡಿ ಬೀಳ್ತದೆ. ಡೈಲಿ 4 ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಅಲ್ಲಿ ನಿನ್ನೆ ಕೂಡ ಒಂದು ಲೇಡಿ ಬಿದ್ದಿದೆ. ಡೈಲಿ ಆಕ್ಸಿಡೆಂಟ್ಗಳು. ಫಸ್ಟ್ ರೋಡ್ ಮುಚ್ಚಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇನ್ನು ಬೆಂಗಳೂರಿನ ಮತ್ತೊಂದು ಸಮಸ್ಯೆ ಅಂದ್ರೆ ಅಡ್ಡಾದಿಡ್ಡಿ, ನೋ ಪಾರ್ಕಿಂಗ್ ಜಾಗಗಳಲ್ಲಿ ವಾಹನಗಳ ಪಾರ್ಕಿಂಗ್ನಿಂದ ವಾಹನ ಸಂಚಾರವೇ ದುಸ್ತರವಾಗಿದೆ. ಒಟ್ಟಾರೆ ಇವು ಒಂದೆರಡು ಏರಿಯಾಗಳಿಗೆ ಸೀಮಿತವಾಗಿಲ್ಲ, ಬಹುತೇಕ ನಗರದ ಸಮಸ್ಯೆಗಳಾಗಿವೆ. ಇನ್ನಾದರೂ ಗ್ರೇಟರ್ ಬೆಂಗಳೂರು ಹೆಸರಿಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳು ಆಗ್ಲಿ ಅನ್ನೋದು ಸಾರ್ವಜನಿಕರ ಆಗ್ರಹ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.